ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭ ಮುಂಜಾನೆ. ನೋಡಿರಿ, ಟೈಮ್ 7:30 ಆಗೈತಿ. ಇವಾಗ ನಾನು 6:30 ಎದ್ದಿದ್ದೆ. ಎದ್ದು ಅಷ್ಟು ಮನೆ ಕಸ ಹೊಡ್ಕೊಂಡು, ನೆಲ ಒರೆಸ್ಕೊಂಡು, ರಾತ್ರಿ ಬಾಂಡೆ ತಿಕ್ಕಿದ್ದಿಲ್ಲ, ಬಾಂಡೆ ತಿಕ್ಕೊಂಡು ನೋಡಿರಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಕ್ಲೀನ್ ಮಾಡ್ಕೊಂಡು ಗ್ಯಾಸಿನ ಮೇಲೆ ನೀರು ಇಟ್ಟೇನಿ. ಒಂದು ಗ್ಲಾಸ್ ನೀರು ಕುಡಿಬೇಕಲ್ರಿ ಬೆಳಿಗ್ಗೆದ್ದೆ. ಇವಾಗ ಒಂದು ಗ್ಲಾಸ್ ನೀರು ಕುಡಿತೇನೆ. ಒಂದು ಗ್ಲಾಸ್ ನೀರು ಕುಡಿದು ಆಮೇಲೆ ಫ್ರೆಶ್ ಅಪ್ ಹಾಕೀನಿ. ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಬೇಕು ನನಗೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯೋದ್ರಿಂದ ಬ್ಯೂಟಿ ಜಾಸ್ತಿ ಆಗತ್ತೆ. ಆಮೇಲೆ ಅದ್ರ ಜೊತೆನೇ ಯೌವನ ಕೂಡ ಹೆಚ್ಚಾಕೈತಂತೆ. ಅದ್ರ ಜೊತೆನೇ ನಮ್ಮ ಫ್ಯಾಟ್ ಇದ್ರೂ ಫ್ಯಾಟ್ನ ಕರಗಿಸ್ತದಂತೆ ಬಿಸಿನೀರು. ಹೀಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡ್ದು ಮುಂದಿನ ಕೆಲಸ ಮಾಡೋದು. ಪಾಪ ಮಲ್ಕೊಂಡಿದ್ದಲ್ಲ, ಹೀಗಾಗಿ ಬೆಳಗ್ಗೆ ಲಘುನ ಎದ್ದು ಕಸ ಹೊಡ್ಕೊಂಡು ಎಲ್ಲ ಒರೆಸ್ಕೊಂಡೆ. ಈಗ ಕಿಚನ್ ಕ್ಲೀನ್ ಆಯಿತು, ಬಾಂಡೆನೂ ತೊಗೊಂಡೆ, ನೀರು ಕುಡಿದು ಇನ್ನು ರೆಡಿಯಾಗಿ ಬರ್ತೀನಿ. ರೆಡಿಯಾಗಿ ಬಂದು ರಾತ್ರಿ ಸ್ವಲ್ಪ ಅಲ್ಲೇ ಐತಿ, ಸ್ವಲ್ಪ ಸಾಂಬಾರು ಮಾಡ್ಕೊತೀನಿ. ಸಾಂಬಾರು ಮಾಡ್ಕೊಂಡು ರೊಟ್ಟಿ ಮಾಡ್ತೇನೆ. ರೊಟ್ಟಿ ಮಾಡೋ ಮುಂದೆ ಈಗ ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಅಂತ. ಓಕೆ ಫ್ರೆಂಡ್ಸ್, ಬನ್ನಿ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಪ್ಪ ಎಲ್ಲರೂ. ಮಾಡ್ಕೊಂಡು ಊಟಕ್ಕೆ ಬರ್ತಾರೆ ಅವ್ರು. ಹೀಗಾಗಿ ಸರಿ ಫ್ರೆಂಡ್ಸ್, ನಾನೀಗ ಬೇಳೆ ಕುದಿಯಕ್ಕೆ ಹಾಕ್ತೇನೆ. ಸಾಂಬಾರು ಮಾಡಬೇಕಲ್ಲ, ರೊಟ್ಟಿ ತಿನ್ನೋಕ್ಕೆ ಮೊಸರು ಸ್ವಲ್ಪ ಐತಿ, ಒಣ ಪಲ್ಯ ಇದ್ರೆ ತಿನ್ನೋಂಗಿಲ್ಲ. ಹೀಗಾಗಿ ಆಯ್ತು ಫ್ರೆಂಡ್ಸ್, ನಾನು ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಸಪೋರ್ಟ್ ಮಾಡ್ತಾ ಇರಿಪ್ಪ ಹೀಗೆ ಎಲ್ಲರೂ ನನಗೆ. ಇಲ್ಲಿ ನಂದು ಸಾಂಬಾರು ಕುದಿಯತ್ತೆ ನೋಡ್ರಿ ಫ್ರೆಂಡ್ಸ್. ಸ್ವಾಮಿ ಮಾಡಿ ಪಕ್ಕಂತಿದೆ. ಇಲ್ಲಿ ನಂದು ಸಾಂಬಾರು ರೆಡಿ ಆಗತೈತಿ ನೋಡ್ರಿ. ಇಲ್ಲೇ ಕುದಾಗೈತಿ. ನನಗೆ ನೋಡ್ರಿ, ಈಗ ಡಾಲ್ ಮಾಡ್ಕೊಂಡಲ್ಲ, ಡಾಲ್ ಮಾಡ್ಕೊಂಡು ರೊಟ್ಟಿ ಮಾಡತ್ತಾಳೆ. ರೊಟ್ಟಿ ನೋಡ್ರಿ ಹೆಂಗೆ ಬಡ ರೊಟ್ಟಿ ಮಾಡ್ತಾಳೆ. ಈಗ ಎಷ್ಟು 1 2 3 4 5 6 ರೊಟ್ಟಿ. ನನಗೆ 4 ಹಾಕಿ 2 ಹಾಡವನು ಹಣ ನನ್ನ ಮಗ ಸಿನಾತಾಳ. ಅಲ್ಲೇ ಈಗ ಹಿಂಗೆ ಇಷ್ಟು ನಮ್ಮ ಯಜಮಾನ್ರ ಪೂಜೆ ಐತಿ. ಈಗ ಅವ್ರ ಪೂಜೆ ಮಾಡ್ಕೊಂಡ್ರೆ ಬಂದ್ರೆ ಎಲ್ಲ ಕೆಲಸ ಆಗೈತೆ ನೋಡ್ರಿ. ಇವತ್ತು ಬೆಳಿಗ್ಗೆನೆ ಏನಿಲ್ಲ, ರೊಟ್ಟಿ ಮಾಡೋದು, ನೀವು ತಿನ್ನೋದು, ನಾನು ತಿನ್ನೋದು. ನೋಡ್ತಾ ಸಬ್ಜಿ ಅಂಗಡಿ ಬಂದ್ರೆ ಹೋದಾರ ಹೋಗ್ತೇನೆ, ಇಲ್ಲ ಸೋಮವಾರ ಅಲ್ರಿ, ಹಿಂಗೆ ಸಬ್ಜಿ ಅಂಗಡಿ ಬರ್ತೈತಿ. ಏನು ಮಾಡೋದು ಗೊತ್ತಿಲ್ಲ. ತರಕಾರಿ ಅಂಗಡಿ ತರಕಾರಿ ಅಂಗಡಿ. ರೊಟ್ಟಿ ಏನು ಒಂದು ಗಟ್ಟು ಮಾಡತ್ತಲ್ಲ, ತಿನ್ನೋ ಮರ ಬಿಸಿ ಮಾಡ್ಕೊಡ್ತಾನೆ. ಉಬ್ಬಿಸಿ ಮಾಡ್ಕೊಡ್ತಾನೆ. ಬ್ಯಾಡ ಉಬ್ಬಿಸಿ ಮಾಡೋದು. ನೀ ತಳ್ಳಗ ಮಾಡೊಂದಿಟ್ಟು ಉಬ್ಬಿಸಿ ಅಂತಾಳ್ರಿ. ದಪ್ಪನು ಒಳ್ಳೆ ಮಾಡಿ ಅವು ಕುಸ್ತಿ ಪೈಲ ನೋಡಿ ತಿನ್ನಿಸ್ತಾರಲ್ಲ, ಹಂಗೆ ತಿನ್ನಿಸ್ಬಿಡ್ತಾಳ. ಬಿಸಿ ತಿಂದು ಎಲ್ಲ ಕೂಡ ಹೊಟ್ಟೆ ತುಂಬಿ
ನೋಡ್ರಿ ಇಷ್ಟು ತಪ್ಪು ಮಾಡಿ ಒಂದು ಸ್ವಲ್ಪ ದಂಡಿ ಲಟ್ಟಸ ತಂಗಿ ಇಲ್ಲಿ ತೋರಿ ನೋಡ್ರಿ ಹಿಂಗ ಅದಾವ ನೋಡ್ರಿ ಇಲ್ಲಿ ತೋರಿ ಅಂತ ನೋಡ್ರಿ ನನ್ನ ಗಂಡ ಕೆಟ್ಟ ಇದ್ದೋದನ ಇಲ್ಲಿ ತೆಂಗಿನಕಾಯಿ ಹೆಂಡತಿ ತಂಗಿ ಅಂತ ಯಾರು ಅಂತಾರನ ತಂಗಿ ಮತ್ತು ಹಂಗೆ ಹೇಳಿ ಹಿರಿಯರು ಮಾತ್ರ ಅಲ್ಲ ತೆಂಗಿನಕಾಯಿ ಕಟ್ಟಾಳ ಅದ್ರ ಮೇಲೆ ಕೈ ಇಡಬೇಕು ಮಾಡೀನೀಗ ನನ್ನ ಮಗಳ ಇವತ್ತು ಎಣ್ಣೆ ಸ್ನಾನ ಮಾಡ್ಸೇನ್ರಿ ನಾನು ಎಣ್ಣೆ ಹಚ್ಚಿ ಸ್ನಾನ ಸುಡು ಸುಡು ನೀರು ಹಾಕೇನಿ ಇದು ನೋಡ್ರಿ ತೋರಿಸ್ತಾನೆ ಇಲ್ಲಿ ನಮ್ಮ ಮಗಳು ಐತಿ ಸುಡು 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 ನೀರು ಹಾಕೇನಿ ಎಣ್ಣೆ ಸ್ನಾನ ಮಾಡಿ ಹಾಯ್ ಮಾಡು ಮಮ್ಮಿ ಹಾಯ್ ಮಾಡು ಬಂಗಾರ ಮಾಡುವ ಹಾಯ್ ಮಾಡು ಪೂಜೆ ಚುಮ್ಮಾ ಕೊಡೊಂದು ನಿನ್ನ ಟಂಗ್ ತೋರಿಸು ಏನು ಮಾಡಿ ಮತ್ತೆ ಸಾಕಿಷ್ಟ ಪಾಪ ಅದು ಈಗ ಇದು ಜಾಗ ಮಾಡಿತ ರೊಟ್ಟಿ ಬೆತ್ತು ನೋಡ್ರಿ ತೆವಿ ಮೇಲೆ ಈಗ ತಾಟ್ ರೆಡಿ ಆಕತ್ತೀಗ ನೀರು ಹಸ್ತಾವ್ರಿ ನೀರು ನಾ ಮನೆ ಸಾಂಬಾರು ಮಾಡಿದ್ನಲ್ಲ ಸ್ವಲ್ಪ ಬ್ಯಾಳೆ ಬ್ಯಾಳೆ ತಗೊಳ್ಳೋದು ಈಗ ಮಸ್ತ್ ಆಗೈತೆ ದಾಲ್ ಅದಂಗೆ ಐತೆ ಹೌದಿಲ್ಲ ಆಮೇಲೆ ಪಳವು ನಿನ್ನ ಪಳವು ಮಾಡಿದ್ದೀವಲ್ಲ ಇಲ್ಲ ಪಳು ತೋರ್ಸೋದನ್ನ ಹೆಂಗೈತದ ಹೇಳಿಲ್ಲ ಲಾಸ್ಟ್ಗೆ ಐತಲ್ಲ ಪಳವದು ಹಾ ನೋಡ್ರಿ ಇಲ್ಲದ ಒಯ್ತಾ ಅದ ಓಡಾಡ್ತಾ ತೊಗೊಂಡದನ್ನ ನೋಡ್ದು ಹಿಂಗೈತೆ ಹಾಲಿನ ಹಾಲಿನ ಬಂತಲ್ರಿ ಹಾಲಿನ ಬಸ್ ತೊಗೊಂಡು ಆಮೇಲೆ ಕಂಟಿನ್ಯೂ ಮಾಡ್ತಾ ವಿಡಿಯೋ A for B for C for D for E for F for G for H for I for J for K for L for M for N for O for P for Q for R for S for T for U for V for W for X for Y for Z for ಓಕೆ ನೋಡ್ರಿ ಫ್ರೆಂಡ್ಸ್ ನಾನು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಹಿಂಗೆ ಸ್ವಿಚ್ ಆಫ್ ಇಟ್ಟು ಮೊಬೈಲ್ ಚಾರ್ಜಿಗೆ ಹಾಕಿ ಊಟ ಗಿಟ ಎಲ್ಲ ಮಾಡಿದ್ದೀವಿ ಯಾಕಂದ್ರೆ ಹೊಟ್ಟೆ ಹಸಿವು ಭಾಳ ಆಗೈತೆ ಊಟ ಅಷ್ಟು ಮಾಡ್ಕೊಡ್ದು ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿರುವಂಥ ಒಂದು ಹುಡುಗಿ ಬಂದಾಳ ಶ್ರೇಯಾ ಅನ್ನಕ್ಕಿ ಆಕೆ ಶ್ರೇಯಾ ಈಗ ನಮ್ಮ ಕರ್ನಾಟಕದಾಗ ಇದಾಳ ಏನೇನು ಹೇಳ್ತಾಳ ಅಂತ ನೋಡಂಬರ್ರಿ ಹೌದಿಲ್ಲ ಹೇಳ್ತಿಲ್ಲ ನಾ ಕೇಳಿದ್ದಿಲ್ಲ ಹೇಳ್ತಿ ಎಲ್ಲ ಹೇಳ್ತಾಳ್ರಿ ಆಕಿ ಬರೀ ಶ್ರೇಯಾ ಏನೇನು ಹೇಳ್ತಾವ ನಮ್ಮ ಮನೆಗೆ ಬಂದಾಳ ಆಕಿ ಇವತ್ತು ನಾನು ಹುಡ್ಕೊಂಡು ಮೊನ್ನೆ ಒಂದು ಸಲ ಭೇಟಿಯಾಗಿಲ್ಲ ನನಗೆ ಅವ್ರು ಆಕಿ ಭೇಟಿಯಾಗಿದ್ರೆ ಅವತ್ತು ಒಂದೇ ದಿನದ ಗುರ್ತಾ ಹಿಡಿದು ನಮ್ಮ ಮನೆಗೆ ಓಡ್ ಬಂದಾಳ್ರಿ ಇವತ್ತು ಸ್ಕೂಲ್ ರಜೆ ಐತೆ ಅಂತಂದು ಬರೀ ಶ್ರೇಯಾನ ಜೊತೆ ಮಾತಾಡಂಬರ್ರಿ ಇವತ್ತು ಶ್ರೇಯಾ ಬಾಡಿ ಪಾರ್ಟ್ಸ್ ಬರ್ತಾವ ನಿನಗೆ ಯಾವ ಊರಿಗೆ ನೀನು ನಮ್ಮ ಕರ್ನಾಟಕದಾಕಿ ಕನ್ನಡ ಬರ್ತೈತಿ ಕನ್ನಡ ಮಾತಾಡ್ತಿಲ್ಲ ನಮ್ಮ ಭಾಷೆ ಬರ್ತೈತಲ್ಲ ನಿನಗೆ ಇಲ್ಲ ಮತ್ತು ನೀ ಏನು ಮಾತಾಡತ್ತಿ ಕನ್ನಡನ ಮಾತಾಡತ್ತಿ ಅಲ್ಲಿ ಈಗ ಇಲ್ಲಿ ಏನಂದ್ರೆ ರೀ ತೆಲುಗು ಇಂಗ್ಲೀಷ್ ಹಿಂದಿ ಕನ್ನಡ ಅಂದ್ರೆ ಪಾಪಕಿ ಕನ್ಫ್ಯೂಸ್ ಆಗ್ಬಿಡತ್ತ ಹುಡುಗಿಗೆ ಕನ್ನಡನ ಮಾತಾಡೋದ್ರಿ ಆಕಿ ಯಾವ ಭಾಷೆ ಏನಂದ್ರೆ ಗೊತ್ತಾಗಿಲ್ಲ ಹೇಳ್ವಾ ನಿನ್ನ ಬಾಡಿ ಪಾರ್ಟ್ಸ್ ಅಷ್ಟು ಹೇಳ್ಕೊತ ಹೋಗಪ್ಪಿ ಏನೇನದ ನೀನು ಹಾಂ ಹಾಂ hands finger ears chin ಮತ್ತು ನೆಕ್ ಸ್ಟಮಕ್ ಶೋಲ್ಡರ್ ಹೇಳಿರಿ ಆಯ್ತಾ ವೆರಿ ಗುಡ್ ಗರ್ ಶ್ರೇಯಾ ಗುಡ್ ಗರ್ ಈಗ ಮತ್ತು ಶ್ರೇಯಾ ಶೇಪ್ಸ್ ಅದಾವ ಅಂತ ನೋಡ್ರಿ ಹಾಂ ಹೇಳುವ ಎಷ್ಟು ಶೇಪ್ಸ್ ಅದಾವ ಒಟ್ಟು ಹೇಳ ಶೇಪ್ಸ್ ಸರ್ಕಲ್ ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಸ್ಕ್ವೇರ್ ಓವಲ್ ಶೇಪ್ ಸಿಲಿಂಡರ್ಸ್ ಹಾಂ ಸ್ಟಾರ್ ಹಾರ್ಟ್ ಶೇಪ್ ಓಕೆ ಮತ್ತೇನು ಬರ್ತಾವ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ಸಾಯಂಕಾಲ ಬರ್ತಾವ ಅಂತ ಶ್ರೇಯಾ ನಮ್ಮ ಮನೆಗೆ ಮತ್ತೆ ಏನೇನು ಹೇಳ್ತಾವ ನೋಡೋಣ ಅಂತ ಓಕೆನಾ ಶ್ರೇಯಾ
ಹಾಯ್ ಫ್ರೆಂಡ್, ಊಟಕ್ಕೆ ಬರ್ರಿ ನೋಡ್ರಿ. ಇದೇ ಮಟ ಹದ ಊಟಕ್ಕೆ ಪಲಾವ್ ಮಾಡಿನ ಮಧ್ಯಾಹ್ನದಾಗ. ಈಗ ಬಂದವ್ರಿ ಯಜಮಾನ್ರ. ನಮ್ಮ ಸಮೂಹ ಮೊಸರು ಅನ್ನ ತಿನ್ಸಿದ್ವಿ ಬ್ಯಾರೆ. ನೋಡ್ರಿ ಮನಿ ಹೊರಗೆ ಊಟಕ್ಕೆ ಕುಂತೇವಿ ನೋಡ್ರಿ ಎಲ್ಲಾರು. ಯಾಕಂದ್ರೆ ಗಾಳಿ ಚಂದ ಐತ್ರಿ ಇಲ್ಲಿ, ಹಿಂಗಾಗಿ ಮನಿ ಹೊರಗೆ ಕುಂತೇವಿ. ಸೂಪರ್ ಗಾಳಿ, ಮಸ್ತ್ ಹವಾ ಬರತೈತಿ. ಒಳಗ್ ಬಾಳ ಗರ್ಮಿ ಐತಿ. ಪಳವ ಹೊಳ್ಳಿ ಪಲಾವ್ ತಿಂದ್ರ ನಿನ್ ರಾತ್ರಿ ಮಾಡಿತ್ತಲ್ರಿ ಪಳವ ಬಂದ್ರ ಬೀಗ್ರು ಬಂದ್ರ ಹಂಗಿರತ್ತ. ಪಲಾವ್ ಮಾಡಿದ್ರು ಹೌದಲ್ರಿ. ಬರ್ರಿ ಈಗಿಂದ ಕಾರ್ಯಕ್ರಮ ಶುರು ಮಾಡೋಣ ಅಂತ ಊಟದ. ನೀವು ಊಟಕ್ಕೆ ಬರ್ರಿ, ನಾವು ಊಟ ಮಾಡೋಣ. ಎಲ್ಲಾರು ಕೂಡ ಇದ ಪಲಾವ್ ತಿಂದ ಎಲ್ಲ ತಿನ್ನೋದ್ರಪ್ಪ. ಈಗ ಊಟ ಮಾಡಿ ಊಟ ಮಾಡಿದಾಗ ನಿಂಗೆ ಸರ್ಪ್ರೈಸ್ ಕೊಡ್ತಾನಿ. ಏನ್ ಅನ್ನೋದು ನೀನ್ ಊಟ ಮಾಡಿದಾಗ ಸರ್ಪ್ರೈಸ್ ಕೊಡ್ತಾನೆ. ದೊಡ್ಡ ಗಿಫ್ಟ್ ತಂದಾರಂತೇನೋ ಹೇಳ್ಯಾತಾರ. ದೊಡ್ಡ ಗಿಫ್ಟ್ ರೀ. ನೀವು ಆಶ್ಚರ್ಯ ಆಗ್ಬೇಕು, ಈಗಿನೂ ಆಶ್ಚರ್ಯ ಆಗ್ಬೇಕು ಅಂತ ನೋಡೋಣ ಅಂತ. ಓಕೆ ಸರಿ, ಊಟ ಮಾಡ್ತೇವೆ. ಊಟ ಮಾಡಿಲ್ಲ ಅವನ್ನ ಕಂಟಿನ್ಯೂ ಮಾಡೋಣ. ಓಕೆ ಇಡೋಣ್ರಿ. ಈಗ ಗಿಫ್ಟ್ ಕೊಟ್ಟಿದ್ದೆ ನೋಡ್ರಿ ಏನಂತ. ಈಗ ಬರ್ರಿ, ನನ್ನ ಹೆಂಡತಿಗೆ ನಾನು ಇವತ್ತು 2 ಸರ್ಪ್ರೈಸ್ ಐಟಮ್ ನಾನು ಭಾಳ ಕಾಸ್ಟ್ಲಿ ರೀ. ಆದರೂ ಭಾಳ ದಿನ ಆಗೈತೆ ಪಾಪ ಹೇಳಕತ್ತೆ. ಹಿಂಗಾಯ್ತು ಅಂದಿದ್ದಿಲ್ಲ. ಒಂಥರ ನನ್ನ ಮಗಳು ಹೆಂಗೆ ನೋಡತ್ತವ್ರಿ. ಮತ್ತು ನನಗಪ್ಪ ನಿಮ್ಮ ಇದು ಮಮ್ಮಿ ಗಟ್ಟ ತಂದ್ರೆ ಅಂತಂತಾಳೆ. ನಿನಗೆ ದೊಡ್ಡಕ್ಕೆ ಏನಿರ್ತಾನೆ ಅವ ಏನಂತಂದ್ರಿ. ನಿಮಗೂ ಈಗ ಸರ್ಪ್ರೈಸ್, ನಿಮಗೂ ಹೇಳೋದಿಲ್ಲ. ಯಾಕಂತಂದ್ರೆ ನೋಡಿದ ಮೇಲೆ ಖುಷಿ ಆಗ್ಬೇಕು. ಅಯ್ಯೋ ಹಿಂಗೆ ಅಂತೇಳಿ ಅದಕ್ಕೆ ಕರಿಂಬರ್ರಿಗೆ ಏನು ರೀ ಕರೆದ ಏನು ಮಾಡೋಣ ಕೊಡೋಣ. ಹೆಂಗೆ ಎಷ್ಟು ಖುಷಿ ಹಾಕೊಳ್ಳೋಣ. ಆಕಿನ ಖುಷಿ ನೋಡ್ದೆ ನಂದು ಒಂದು ಇದು ವಿಚಾರ. ಆಕಿನ ಖುಷಿ ಹೆಂಗಿರತ್ತಿ ಅಂಥೇಳಿ ನೋಡ್ಬೇಕಂಥೇಳಿ ನಾ ಇದನ್ನು ಹಂಗೆ ಸರ್ಪ್ರೈಸ್ ಕೊಡಾಕ ಅದು ಬಿಡ ಡ್ಯಾಮೇಜ್ ಬರ್ರಿ. ಓಕೆ ಬನ್ನಿ ನೋಡೋಣ. ಓಕೆ ಓಕೆ ಗಿಡ್ಡಿ ಎಲ್ಲದೆ ಇಲ್ಲೇ ಊಟ ಮಾಡಿದಿ? ಊಟದ ಒಂದು ಸ್ವಲ್ಪ ಬಾಯಲ್ಲಿ ಇದೆ ನೋಡೋಂತ. ಒಂದು ಸ್ವಲ್ಪ ಬಾಯ್ ಅದ ನೋಡೋಣ. ಬಾಯ್ ಸರ್ಪ್ರೈಸ್ ನಿಂಗೆ ಏನಾರ ಒಂದು ಕೊಡ್ಬೇಕಂತ ಮಾಡಿದ್ದೆ. ಸರ್ಪ್ರೈಸ್ ಅಲ್ಲ ಇವ, ಸರ್ಪ್ರೈಸ್ ಅಲ್ಲ ಏನಲ್ಲ. ಹಂಗೆ ನಿಂಗೆ ಸುಳಪ್ಪ ಸರ್ಪ್ರೈಸ್ ನಂಗೆ ನಿಂಗೆ ಸುಳಪ್ಪ ಹೇಳಿದೆ. ಬಾಯಲ್ಲಿ ಒಂದು ಬ್ಯಾಗ್ ಐತೆ ಅಂತ ತಡ ಬಾತಾಗ ಹಗರ್ಕ ಬಾಣಿ ಎದ್ದು ಇದ್ರ ಮಾಡ್ಬೇಡ. ಅಲೇ ಹೆದ್ರ ಬಂತ ನೋಡ್ರಿ. ಈಗ ಏನು ನೋಡೋದು ಕವರ್ನ್ಯಾಗ ಹಾಗೆ ಅದೇ ಖರ್ಚಿಪ್ ಅದ. 4-5 ಖರ್ಚಿಪ್ ನಾನು ತೆಗೆದು ನೋಡು. ಒಂದೇನದು ಆಯ್ತಮ್ಮ ಡಬ್ಬಿ ಅಂದ. ಆ ಡಬ್ಬಿಗೆ ಏನಿಲ್ಲ ತಮ್ಮ. ಈ ಡಬ್ಬಿ ಹಂಗೆ ತಗೋದ ತಮ್ಮ. ಇಲ್ಲ ಈ ಡಬ್ಬಿಗೆ ಏನಿಲ್ಲ ಇಲ್ಲ ನೋಡಿ ಏನು ನೋಡಿ ತೆಗೆದು ನೋಡು. ಏನು ನೋಡೋದು ನೋಡ್ರಿ ಅಲ್ಲೇ ನನ್ನ ಹೆಂಡತಿ ಖುಷಿ ಹೆಂಗಿರತ್ತೆ ನೋಡೋಣ್ರಿ. ಹೆಂಗೈತೆ ಸೀರೆ ಅನ್ನತ್ತಿದ್ದೆ. ಭಾಳ ದಿನ ಆಗಿತ್ತು. ಅದಕ್ಕೆ ಒಂಚೂರು ಸೀರೆ ನೀ ಎಷ್ಟು ಕೊಟ್ಟಿರ್ಬೋದು ಹೇಳೋದಕ್ಕೆ? ಹೇಳಿ ನಿನ್ನ ಭಾಳ ಹ್ಞೂ 2800 ರೂಪಾಯಿ. ಹ್ಞೂ ನಾನು ನಿನಗೆ ಅಯ್ಯೋ ಯಾಕೆ ಚಲೋ ಇಲ್ಲ ಚಾಯ್ಸ್ ಹೇಳ. ಅಯ್ಯೋ ಕರ್ಲಿಂಗಿ ನೋಡ ಹೆಂಗೈತೆ ನೋಡ್ರಿ ಸೀರೆ. ನಾನು ಹೆಂಡತಿ ಸೀರೆ ನೀವು ನೋಡೋದ್ರೊಳಗೆ ಇಲ್ಲಿ ಬಂತು ನೋಡ್ರಿ. ಇದು ನಂದು ಚಾಯ್ಸ್. ಹೆಂಗೈತ್ರಿ ಇದು? ರೇಟ್ ಭಾಳ ಐತ್ರಿ ಇದಕ್ಕೆ. ಒಂದು ಸ್ವಲ್ಪ ಅದಕ್ಕಿಂತ ರೇಟ್ ಭಾಳ ಐತಿದೆ. ಹಾಂ ಇದು ನೋಡ್ರಿ 3100 ಸೀರೆ ಅಂತಿದ್ದಲ್ಲ. ಅದಕ್ಕೆ 2 ಸೀರೆ ನಿಂಗೆ ಚಲೋ ತಂದು ಕೊಟ್ಬಿಟ್ರದಂತಂದೆ. ರೊಕ್ಕ ಎಲ್ಲಿಂದ್ರಿ ಮಾಡೋದು ಮತ್ತೆ ಏನು ಮಾಡೋದು? ಪಾಪ ಹೆಣ್ಮಕ್ಳು ಆಸೆ ಸುಟ್ಟಿಸ್ಬೇಕು ನೋಡು. ಹಂಗೆ ಏನೇನು ಶಾಪಿಂಗ್ ಮಾಡಿ ಅಜ್ಜ ಸಾಕ. ಹೆಂಗೈತಿ ಟಾಪ್? ನನ್ನ ಕಾಲಿನ ಬಡಿತು ನೋಡ್ರಿ. ಇಲ್ಲ ಹಂಗೆ ನಾನು ಹಿಂಗೆ ನಾಟಕ ಮಾಡಿದೆ. ನೋಡಲ್ಲಿ ಹೆಂಗೈತಿ ನೋಡ್ರಿ ಟಾಪ. ಇಷ್ಟ ಆಯ್ತಿಲ್ಲ? ಅದಕ್ಕೆ 500 ರೂಪಾಯಿ ಕೊಟ್ಟ ನೋಡು ಅಷ್ಟ. ಹ್ಞೂ ಚಲೋ ಐತ್ನ ಚಮ್ಮು. 2 ಸೀರೆ ಇದೆ. ಮತ್ತೇನದ ನೋಡೋದ್ರಾಗ? ಖಾಲಿ ಆಯ್ತಾ? ಅಲ್ಲೇ ಕಣ್ಮುಚ್ಚ
ಅದಕ್ಕಂತಾನೆ ಕಣ್ಣು ಮುಚ್ಚಿ ಕೊಡ್ಬೇಕು ತಗಲ್ ನೋಡ್ರಿ ಇದಂಗೈತಿ ಮೆತ್ತಂದು ಇದು ಚಲೋ ಐತೇನ್ರಿ ಇದು ಇದು ನನಗೆ ಇಷ್ಟ ರೀ ಇದು ಹಸರೊಳಗೆ ಹಿಂಗೆ ಇದ್ದಿದ್ದೆ ಅದಕ್ಕೆ ನಾನು ತಂದನಿ ನಾನು ಹೆಂಡತಿಗೆ ಇಷ್ಟಪಡಕಂತೇಳಿ ಅಲ್ಲೇ ದಾರ ಹೊಂಟಿದ್ನ್ಯಾ ಮ್ಯಾಗಿಂತ್ರ ಒಂದು 10,000 ರೂಪಾಯಿ ಬಿತ್ತಪ್ಪ ಅಂದವನ ಬಡ ತೊಗೊಂಡು ಸೀದಾ ಹಂಗ ಮತ್ತೆ ರೊಕ್ಕ ಕೊಟ್ಟಿದ್ನಿ ರೊಕ್ಕ ಬರೋದು ನೀನು ಕರ್ಕೊಂಡು ಹೋಗಿದ್ರು ಮುಗಿತಲ್ಲ ಇನ್ನೂ ಚೂರು ನೋಡ್ರಿ ಎಷ್ಟು ತಂದ್ರು ಹೆಣ್ಮಕ್ಳು ಕರ್ಕೊಂಡು ಹೋದ್ರ ಲಘು ಮುಗಿದಿಲ್ರಿ ಕೆಲಸ ಡಬ್ಬ್ಯಾಗ ಏನಿಲ್ಲ ಹೆಣ್ಮಕ್ಳು ಕರ್ಕೊಂಡು ಹೋದ್ರ ಲಘು ಮುಗಿದಿಲ್ರಿ ಕೆಲಸ ಹೌದಾ ಸ್ವಲ್ಪ ಅಂತ ನೋಡ್ರಿ ರೊಕ್ಕ ನಾನು ಕೊಟ್ಟ ಪಾಪ ಇದು ಮಾಡ್ಬೋದು ಹೆಣ್ಮಕ್ಳು ಕರ್ಕೊಂಡು ಹೋದಿ ತಿಳ್ಕೊರಿ ಅವ್ರ ಇದನ್ನ ಚಾಕ್ ಮುಗಿತಾಳ ಕಣ್ಣು ಮುಚ್ಚು ಸ್ವಲ್ಪ ಅದ್ರೊಳಗೆ ಇನ್ನೊಂದು ಕೊಡ್ತಾನೆ ಕಣ್ಣು ಮುಚ್ಚಿನಿ ಕೊಡ್ತಾನೆ ಅಲ್ಲಿದೈತಿ ತೋ ಏನು ನೋಡೋದು ಹಾಂ ಮೂಗನೇನು ಮಾಡ್ಸೋಣ ನಾನು ಮೂಗನೇನು ಮಾಡ್ಸೋಣ ಮತ್ತೆ ನೋಡ್ರಿ ಕಿವ್ಯಾನ್ ತಂದನ್ರಿ ನಾನು ಐತಿ ಪಾಪ ಚಂದವಿಲ್ಲ ತೋರಿಸಿಲ್ಲ ಸ್ವಲ್ಪ ಚಂದ ನಮಗೂ ಫುಲ್ ಖುಷಿ ಇವತ್ತು ರೊಟ್ಟಿ ಊಟ ಫುಲ್ ಒಂದು 4-5 ಥರದ್ದು ಊಟಬೇಕು ನೋಡಿಲ್ಲ ಹೆಂಗದಾವ ಎಷ್ಟು ಕೊಟ್ಟಿರ್ಬೋದು ಹೇಳೋಕೆ ಎಲ್ಲಿಂದ ಯಾಕೆ ಬರಲಿ ನಿನಗೆ ಖುಷಿ ಐತಿಲ್ಲ ಅಷ್ಟೇ ನಿನಗೆ ಖುಷಿ ಆಗ್ಬೇಕು ಅಷ್ಟ ಹೌದಲ್ಲ ಸಮೂ ಹಾಂ ಸೂಪರ್ ಹಬ್ಬಿನ ಹಂದಿ ಅಂತೆ ಥ್ಯಾಂಕ್ ಯು ಮೇರಿ ಲವ್ಲಿ ಹಂದಿ ಅಂತ ನೋಡೋಣ ನೋಡ್ರಿ ಫ್ರೆಂಡ್ಸ್ ನಮ್ಮ ಯಜಮಾನ್ ತೊಗೊಂಡು ನನಗೆ ಒಮ್ಕೆ ಅಂದ್ರೆ ಒಮ್ಕೆ ಸರ್ಪ್ರೈಸ್ ಕೊಟ್ಟಾರ ನೋಡ್ರಿ ನನಗಂತೂ ಭಾಳ ಖುಷಿ ಆಯ್ತು ಇವತ್ತು ಯಾವಾಗ ಸೋಮವಾರ ಐತಿ ಯಾಕಂದ್ರೆ ನನಗೆ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಪಾಪ ನೋಡ್ರಿ ನಾವು ಕೊಡ್ಸಂದಾಗ ಅವ್ರು ಕೊಡ್ಸೋದಿಲ್ಲ ಅವ್ರು ನೋಡ್ಕೊಂಡಾಗ ಅವ್ರು ಕೊಂಡಾರ ಮದುವೆ ನಂತರ ನನ್ನ ಹೆಂಡತಿಗೆ ಪಾಪ ಇಷ್ಟು ಬಂದಂಗೆ ಕೊಡಿಸಿದ್ದಿಲ್ರಿ ಅವಾಗ ಕಿವ್ಯಾನ ಪಾಪ ಒಂದು ಜೋಡಿದ್ವು ಹಿಂಗಾಗಿ ನಾನೇ ಏನು ಮಾಡಿದೆ ಎಲ್ಲ ನೋಡ್ದಿ ಈಗ ಎಷ್ಟಕ್ಕೆ ಗೋಳು ಶುರು ಆಗೈತಿ ಎಷ್ಟು ಕಾಡ್ರಿ ಬಾರ್ದು ಹೇಳ್ರಿ ನಾನು ಹಾಂ ಫುಲ್ ಖುಷಿ ಆಗೈತಿ ಅದಕ್ಕೆ ರೀ ಏನು ಮಾಡೋದು ಅಂತಂದ್ರೆ ಹೆಣ್ಮಕ್ಳಿಗೆ ಯಾವಾಗಲೂ ಒಂದು ಸ್ವಲ್ಪ ಏನು ತಂದು ಕೊಡ್ಬೇಕಲ್ಲ ಅಂತ ತಂದು ಕೊಟ್ಟಿದ್ದು ನಾನು ಪಾಪ ಪಂಚಮಿ ಬಂತು ಎಲ್ಲ ಮುಗಿದು ಹೋತ್ರಿ ಆದರೂ ನಾ ತಂದು ಕೊಟ್ಟಿದ್ದಿಲ್ಲ ಏನು ಕೇಳ್ತಿದ್ದಿಲ್ಲ ಪಾಪಕ್ಕೆ ನಾನು ಖುಷಿ ಆಗಲಿ ಅಂತೇಳಿ 2 ಸೀರೆನ 2 ಟಾಪ್ನ ಒಂದು 16,700 ಮುಟ್ಟಿತ್ತು ಎಲ್ಲ ಕೂಡ ಹಾಂ ಹೈದರಾಬಾದ್ ಒಳಗೆ ಲಾಲ್ ಬಜಾರ್ ಒಳಗೆ ಇತ್ತಾಗ ಇದು ಸುಚಿತ್ರ ಚೌಕ್ ಅಲ್ಲೇ ನೋಡ್ರಿ ಅದಕ್ಕೆ ಇಂಥವ್ರಿಗೆ ಎಲ್ಲರೂ ಖುಷಿ ಪಡಿಸ್ಬೇಕಾಯ್ತು ನಮ್ಮ ಇದು ಪಾಪ ಅಂಥೇಳಿ ತಂದು ಕೊಟ್ಟಾನಿ ಇನ್ನು ಮ್ಯಾಗಿಂತರ ಚಂದಾಗಿ ಹಾಕ್ಕೊಂಡು ಇರಲಿಲ್ಲ ಅಲ್ಲಿ ಹೋಗ್ತಿದ್ದೋ ಅನ್ನಂಗಿಲ್ಲ ಸೀರೆ ಒಳಗೆ ಜಂಪರ್ ಚಂದ ಹೊಲಸ್ಗೋ ನೋಡ್ರಿ ಬ್ಲೌಸ್ ಹಾಂ ಬ್ಲೌಸ್ ಅದು ನೋಡ್ರಿ ಅದ್ರ ಹೆಂಗೈತೆ ಬ್ಲೌಸ್ ನೋಡ್ರಿ ಚಂದ ಕತ್ತಿರ ನನ್ನ ಹೆಂಡತಿಗೆ ಅಲ್ಲೇ ಉಟ್ಕೊಂಡು ನೋಡ ಸ್ಲೋ ಮಾಡಿ ಉಟ್ಲಕ್ಕಿ ಅಲ್ಲೇ ಮಸ್ತ್ ಕತ್ತರಾಗತಿ ಉಟ್ಕೊಂಡು ಚಂದ ಉಟ್ಕೊಂಡ್ರಿ ಹಾಂ ಮಸ್ತ್ ಚಂದ ಆಗತಿ ಭಾಳ ಚಂದ ಐತಿ ಒಮ್ಮೆ ಒಮ್ಮೆ ಚಂದ ಹುಡುಗೋ ದೇವಸ್ಥಾನಕ್ಕೆ ಹೋಗೋಣೊಮ್ಮೆ ಏನು ಮಸ್ತ್ ಐತಿ ನೋಡ್ರಿ ನನ್ನ ಹೆಂಡತಿ ಹಾಂ ಬ್ಲೌಸ್ ಪೀಸ್ ಚಲೋ ಐತಿ ಬ್ಲೌಸ್ ಪೀಸ್ ನೋಡ್ರಿ ಅದದ್ದು ಹಂಗೈತಿ ಹುಚ್ಚಿ ಒಂದೇ ಫಳಿ ಮಾಡಿಸ್ಬೇಕಾಯ್ತು ನಿನ್ನ ಧರ್ಮ ನಾನು ತರೋದು ನನ್ನ ಧರ್ಮ ತಂದನಿ ಈಗ ನೋಡು ಅದು ಸೆರಗ್ನ ಅದು ನೀಟ್ ಹಸದಿರ್ಬೋದು ನೋಡು ಹಾಂ ಇದು ಪ್ಲೇನ್ ಐತಿ ಅದು ಪ್ಲೇನ್ ಐತಿ ಆದ್ರೆ ಇದೈತಿ ಲುಕ್ ಐತಿ ಹೊಳಿ ಅಂತದೈತಿ ಓಕೆ ಬರ್ರಿ ಈಗ ನೋಡ್ರಿ ನಾನು ಹೆಂಡತಿ ಎಲ್ಲ ಉಟ್ಕೊಂಡು ನೋಡೋದಿಲ್ಲ ಚಾಯ್ಕ್ ಇವತ್ತು ಉಟ್ಕೊಂತಾರೆ ಆಕೆ ಒಪ್ಪಂಗೆ ತಂದನಿಲ್ರಿಪ್ಪ ಹೇಳ್ರಿ ಚೆನ್ನಾಗತ್ತಲ್ರಿ ಹಾಯ್ ಹೆಣ್ಣಿಗೆ ಸೀರೆ ನನ್ನ ಮಗಳಿಗೆ 10,000 ರೂಪಾಯಿ ತತ್ತನ್ರಿ ದೊಡ್ಡಗೆ ಹಾಂ ಮಸ್ತ್ ಚೆನ್ನಾಗೈತಿ ಕಕ್ಕತ್ತಾಗತಿ ಎರಡು ಮಸ್ತ್ ತಗೋಗಿನಿ ಕರ ಹಾಂ ಥ್ಯಾಂಕ್ ಯು ಸೋ ಮಚ್
ತರ್ಬೇಕನ್ನೋ ಒಳಗೆ ಅಂದ್ರೆ ಬ್ಲೌಸ್ ಹೊಲಿಸ್ಕೊಂಡು ಆದ್ಮೇಲೆ ಒಂದ್ಸಲ ಈ ಸೀರೆ ಉಟ್ಕೊಂಡ ನಿಮ್ ಮುಂದೆ ಬರ್ತೇನಂತ ನಮ್ಮ ಯಜಮಾನ್ರಿಗೆ ನಿಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ರಿ. ನನಗ ಸಿಕ್ಕಾಪಟ್ಟೆ ಖುಷಿ ಆಗತ್ತಿ. ಬೇಜಾರ ಕೊಲ ಮಾಡ್ಕೊಂತಿದ್ದೆ ನಾನು. ಆದ್ರೆ ಈಗ ಮಮ್ಮಿ ನಮ್ಗೆ ಸರ್ಪ್ರೈಸ್ ತಂದು ಕೊಟ್ಟಾಳ. ವಾವ್, ಅಂದ್ರೆ ಭಾಳ ಖುಷಿ ಸಾಕು ಹೆಣ್ಮಕ್ಳು ಬರೀ ಹವಾ ಹೊಡಿದ್ರಾಗ ಇರ್ತಾರ ನೋಡ್ರಿ. ಈಗ ನನ್ ಕಾಡುದಿಲ್ಲ ಅಂತ ನಂಗೆ ಸೀರೆ ಕೊಡ್ಸಂತಂದ್ರೆ ಯಾಕಂದ್ರೆ ತಂದ್ಬಿಟ್ಟು 2 ಟಾಪ್ 2 ಸೀರೆ ಕೇಳಕೊಂದಿದ್ದಿ. ದೊಡ್ಡ ಗಿಫ್ಟ್ ತಗೊಂಡಿದ್ದಿ. ಇದಕ್ಕೆ ಎಷ್ಟು? 2800 ಅದಕ್ಕೆ 3100. ಒಟ್ಟ ಒಂದು 25,000 ದಿವಸ ಮಾಡಿ ಟೋಟಲ್ ಎಲ್ಲ. ಹೆಚ್ಚಿಗೆ ಹೋಗಿತ್ತು ಇರ್ತು. ಯಾಕೋ ಒಂದು ತೊಗೋಬೇಕಿತ್ತು, ತೊಗೊಂಡು ಬಿಟ್ವಿ. ಸಮ್ಮು ನಿಮ್ಮ ಮಮ್ಮಿಗೆ ನೋಡಲ್ಲಿ ಸರ್ಪ್ರೈಸ್ ಕೊಟ್ಟ. ನೀ ಏನಂತ ಕೇಳ್ಬೇಕಿನ? ಚಮ್ಮು ಏನು ನೀಗೇನು ಸರ್ಪ್ರೈಸ್ ಕೊಡೋನು ಮಮ್ಮಿ? ಓಕೆ ಬಾಯ್ ಅಂತ ಹೇಳುವ ಮಮ್ಮಿ. ನಾವು ಈಗ ಫ್ರೆಂಡ್ಸ್, ನನ್ನ ಸೀರೆ ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅನ್ಕೊಂಡಿ. ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಹೆಂಗದ ಅಂತಂದ್ರೆ. ಸೀರೆ ಹೆಂಗದ ಅಂತ ಕಮೆಂಟ್ ಮಾಡ್ರಿ. ನಮ್ಮ ಯಜಮಾನ ಚಾಯ್ಸಿಂಗ್ ನನಗೂ ಇಷ್ಟ ಆದ್ರು. ಆಯ್ತು ನೋಡಿ ಮಟ್ಟಿಗೆ ಎಲ್ಲ ಹಿಂಗೆ ನೋಡ್ರಿ ಹುಚ್ಚಿಟ್ಟು ನೋಡ್ರಿ ಒಂದು ಹರಿವಿಳಿ ನಾ ಎಷ್ಟು ಚಂದ ಮಡಿಗೆ ತಪ್ಪಾರ ನಾನು ಏನು ಬಿದ್ದ ಅಂತಂದ್ರೆ ಹಳೆ ಸಿನಿಮಾ ಇಟ್ಬಿಟ್ಲಾಕಿ. ಹೇಳು. ನನಗೆ ಮಟ್ಟಿಗೆ ಅಲ್ಲಿ ಬ್ರದರ್ಸ್ ಅಂಗಡಿ ಐತೆ ಅಂದ್ರೆ ಸುಚಿತ್ರಾ ಚೌಕ್ ಒಳಗೆ ಅದು ಮನೆ ಸೇಲ್ ಬಿಟ್ಟಿಲ್ಲ. ಸೇಲ್ ಹೌದಿಲ್ಲ? ಅಲ್ಲ ಅಲ್ಲಂತ ಡೈರೆಕ್ಟ್ ಈಗ ದೀಪಾವಳಿಗೆ ಮತ್ತೀಗ ನವಿಲೆ ನನ್ನಂತ ನವಿಲೆ. ಅಲ್ಲಿ ಸೀರೆ ಚಲೋ ಸಿಗ್ತಾವ. ಹಿಂಗಾಗಿ ನಾನು ಹೋಗಿದ್ದೆ. ಓಕೆ ರೀ, ಬಾಯ್ ರೀ. ನೀವು ನಿಮ್ಮ ಹೆಂಡತಿಗೆ ಒಂದು ಸೀರೆ ಆಗಲಿ ಏನಾಗಲಿ ಇಷ್ಟೆಲ್ಲ ತಂದು ಕೊಡೋದು ಬೇಕಾಗಿಲ್ಲ. ನಾನು ಪಾಪ ಮದುವೆ ಏನು ತಂದು ಕೊಟ್ಟಿದ್ದಿಲ್ಲ ರೀ, ಹಿಂಗೆ ತಂದು ಕೊಟ್ಟೆ. ಹಿಂಗೆ ನೀವು ಏನೋ ಒಂದೇ ಸೀರೆ ತಂದು ಕೊಟ್ಟರೆ ಹೆಣ್ಮಕ್ಳು ಖುಷಿ ಹಾಕೋ. ಪಾಪ ಏನೋ ಒಂದು ಅವ್ರಿಗೆ ಒಂದು ಇಲ್ಲ ಅಂತ ಖುಷಿ. ಗಂಡ ತಂದು ಕೊಟ್ಟಿದ್ದ ಬೇರೆ ರೀ, ತಂದು ಕೊಡೋದು ಬೇರೆ, ತಾಯಿ ತಂದು ಕೊಡೋದು ಬೇರೆ. ಗಂಡ ತಂದು ಕೊಟ್ಟಂದ್ರೆ ಅದಕ್ಕೆ ತಂದೆ ಕೊಡಿಸೋ ಸೀರೆ ತಂದೆ ಇರುವವರೆಗೆ, ತಾಯಿ ಕೊಡಿಸೋ ಸೀರೆ ತಾಯಿ ಇರುವವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ನಿನ್ನ ತಾಳಿ ಇರುವವರೆಗೆ. ನಮಗೂ ಹಾಡಕ್ಕೆ ಬರೋದಿಲ್ಲ ಹಂಗೆ ಅದು ಸ್ವಲ್ಪ. ಓಕೆ ಢನ ಢನ್.